ಅಂದ್ರೆ ನಿಮ್ಮ ಜೊತೆ ಇದಾನಂತಲ್ಲ ಬಾಹುಬಲಿ ಆಚೆ ಇದೆ. ಬಾಹುಬಲಿ ಆಚೆ ಅವನ್ನ ಆ ಕಡೆ ಬಿಟ್ಟಿದ್ದೀವಿ. ಸೊ ಇವನ್ನ ಇಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿ ಅವನು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇರೋದು. ಅಂದ್ರೆ ಬಾಹುಬಲಿನ ಫ್ರೀ ಆಗಿ ಬಿಟ್ಟಿದ್ದೀವಿ ಅಂತಲ್ಲ. ಅಂದರೆ ಡಾಮಿನೆನ್ಸ್ ತೋರಿಸ್ಕೊಳ್ತಾರೆ, ನಾನು ಅವನು ಅಂತೇಳಿ ಇದಿರುತ್ತಲ್ಲ. ಏ ಬಾಹು, ಏ ಭೀಮಾ ನೋಡಿ, ಅವನು ನಾನು ಭೀಮಾ ಅಂದರೆ ಭೀಮಾ, ಏ ಭೀಮಾ ಬಾಯ್ಲಿ. ಇವನಿಗೆ 4 ವರ್ಷ ಸರ್. ಸರ್ ಇದು ಗಿರ್ರು, ಪ್ಯೂರ್ ಗಿರ್ರು ನಮ್ಮಲ್ಲಿರೋದು. ಹೇ ಬಾವು. ಸೊ ಗಿರಲ್ಲಿ ಹತ್ರ 4 ಬುಲ್ಲಿದೆ ಸರ್. 4 ಬುಲ್ಲಿದೆ, 4 ಅಲ್ಲ ಸಾರಿ 9 ಬುಲ್ಲಿದೆ. ಅದರಲ್ಲಿ ಇವನೊಬ್ಬ ಸ್ವಲ್ಪ ಹಳೆ ಬ್ಲಡ್ ಲೈನು. ಅದೇ ಆಯ್ತು. ಹಾಂ ಏಯ್ ಸೊ ಇವನು ಹೇಗೆ ಅಂದರೆ ಸರ್, ನನ್ನ ಹತ್ರ ತುಂಬ ಬೇರೆ ಬೇರೆ ಥರ ಬುಲ್ಸ್ ಇದೆ. ಅದರಲ್ಲಿ ಕಾಬ್ರಿ, ಇದನ್ನು ಕಾಬ್ರಿ ಅಂತಾರೆ, ಕಾಬ್ರಾ ಅಂತಾರೆ. ಸೊ ಇದು ಅಂದರೆ ವೈಟ್ ಆ್ಯಂಡ್ ಬ್ರೌನ್ ಮಿಕ್ಸ್ ಇರುತ್ತೆ. ಸೊ ನನ್ನ ಹತ್ರ ಇರೋ ಕಾಬ್ರಿ ಹಸುಗಳಿಗೆ ಸೊ ಇವನ್ನ ಕ್ರಾಸಿಂಗ್ ಮಾಡಿಸ್ತೇನೆ. ಕಾಬ್ರಿ ಹಸು ಅಂದರೆ ವೈಟ್ ಆ್ಯಂಡ್ ರೆಡ್ಡು ಆ ಥರ ಮಿಕ್ಸ್ ಇರುತ್ತಲ್ಲ. ಸೊ ಆ ಥರ ಹಸುಗೆ ಇವನ ಜೊತೆ ಕ್ರಾಸಿಂಗ್ ಮಾಡಿಸ್ತೇನೆ. ಸೊ ಪ್ಯೂರ್ ಬ್ರೌನ್ ಇರೋ ಹಸುಗಳಿಗೆ ಬೇರೆ ಪ್ಯೂರ್ ಬ್ರೌನಲ್ಲಿರೋ ಒಂದು ಭಾವನಗರ್ ಬ್ರೀಡ್ದೊಂದು ಬುಲ್ ಇದೆ. ಸೊ ಅವನ ಜೊತೆ ಕ್ರಾಸಿಂಗ್ ಮಾಡಿಸ್ತೇನೆ. ಸೊ ಹಾಗಾಗಿ ಡಿಪೆಂಡ್ಸ್ ಯಾವ್ಯಾವ ಹಸುಗೆ ಯಾವ ಥರ ಬುಲ್ ನಾವು ಸೆಲೆಕ್ಟ್ ಮಾಡಬೇಕಂತ ನಾವು ಡೈರಿ ಫಾರ್ಮ್ ಮಾಡೋರು ನಾವು ಪ್ಲ್ಯಾನ್ ಮಾಡ್ಕೊಬೇಕು ಸರ್. ಸೊ ಇವನು ಒನ್ ಆಫ್ ದ ಇವನು ಅವ್ರ ಥರ. ಸೊ ಇವನು ಅಷ್ಟೇ ಸರ್, ತುಂಬ ಹಳೆಯ ಬ್ಲಡ್ ಲೈನು. ಓಕೆ, ತುಂಬ ಹೆಂಗೆ ಇವನಿಗೆ ಈಗ ಜಾಸ್ತಿ ಅಂದರೆ ಒಂದು 5 ಇಯರ್ಸು ಇಲ್ಲ ಅವನಿಗೆ. ಸೊ ಲೆಸ್ ದೆನ್ 5 ಇಯರ್ಸ್ ಇವನು. ಸೊ ಆಲ್ರೆಡಿ ನನ್ನಲ್ಲಿ ಒಂದು 35-40 ಅನಿಮಲ್ಸ್ಗೆ ಕ್ರಾಸ್ ಮಾಡಿದ್ದಾನೆ. ಸೊ ಬರೋ ವರ್ಷ ಇವನ್ ಕರುಗಳನ್ನ ನಾವು ನೋಡ್ಬೋದು ಇಲ್ಲಿ. ಹಾಂ, ಸೊ ಲಾಸ್ಟ್ ಇಯರು ಇವನು ಸರ್ವಿಸ್ ಕೊಟ್ಟಿದ್ದ. ಇವನ ಹೆಸರು ರಾಜ ಅಂತ. ಉಟ್ರೆ ರಾಜ ಉಟ್. ಇಲ್ಲ ಸರ್, ಇವನಿಗೊಂದು 6 ಇಯರ್ಸ್ ಅಷ್ಟೇ, ವಯಸ್ಸೇನೂ ಆಗಿಲ್ಲ. ಇವನಿಗೆ ಸ್ವಲ್ಪ ಮೈ ಹುಷಾರಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಲ್ ಆಗಿದ್ದಾನೆ. ರೆಸ್ಟ್ ಈಸ್ ಒರಿಜಿನಲ್ ಗಿರ್ ಸರ್, 100% ಗಿರಲ್ಲಿದ್ದಾನೆ. ಒಳ್ಳೆ ಬ್ಲಡ್ ಲೈನು, ಬ್ಯೂಟಿಫುಲ್. ಸರ್ ಇವನ ಹೆಸರು ರಾಜ ಅಂತ ಇಟ್ಟಿದ್ದೀನಿ. ಇವನು ಪ್ಯೂರ್ ಗಿರಲ್ಲಿದ್ದಾನೆ. ಅಂದರೆ ಇವನು ನೋಡಿ, ಇವನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇವನು ಫೇಸಿಂದ ಅವನು ಟೇಲ್ವರೆಗೂ, ಇವನು ಕಾಲ್ವರೆಗೂ ನೋಡಿ, ಇವನ್ ಟೇಲ್, ಇವನ್ ಬಾಲನೂ ಅಷ್ಟೇ, ಎಲ್ಲೂ ಬ್ಲ್ಯಾಕ್ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಈ ಥರ ಇದ್ದರೆ ಇದಕ್ಕೆ ರೋಗ ಅಂತ. ಗೊತ್ತಿಲ್ಲ ಅದು ಯಾವ ಲೆಕ್ಕದಲ್ಲಿ ಅವ್ರು ಹೇಳ್ತಾರೋ. ಸೊ ಇದು ಒರಿಜಿನಲ್ ಸ್ವರ್ಣ ಕಪಿಲ ಸರ್. ಅಂದರೆ ಸ್ವರ್ಣ ಅಂದರೆ ಗೋಲ್ಡ್ ಅಲ್ವಾ. ಸೊ ಗೋಲ್ಡ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಒಂದು ಟಾಪ್ ನೋಸಿಂದ ಹಿಡಿದು ಅವ್ನು ಬಾಲದವರೆಗೂ ಎಲ್ಲೂ ನೀವು ಒಂದು ಚೂರು ಬ್ಲ್ಯಾಕ್ ಕಾಣಿಸಲ್ಲ. ಇವನು ಒಂದು ಚೂರು ಇಲ್ಲ. ಏನೋ ಒನ್ ಆಫ್ ದ ರೇರೆಸ್ಟ್ ಬ್ರೀಡ್ ಸರ್. ಸಾಮಾನ್ಯವಾಗಿ ಸಿಗುತ್ತೆ ಆ ಥರ, ಬಾಹುಬಲಿ ಥರ ಎಲ್ಲ ಸಿಗುತ್ತೆ. ಬಟ್ ಈ ಥರ ನಿಮಗೆ 1000ರಲ್ಲಿ 1 ಸಿಗೋದೇ ಇಲ್ಲ. ಇದೂ ಅಷ್ಟೇ ಸರ್, ತುಂಬ ಕಾಯ್ದು, ತುಂಬ ಪೇಷನ್ಸ್ ಆಗಿ, ಒಂದು ಸ್ವಲ್ಪ ಫ್ಯಾನ್ಸಿ ಪ್ರೈಸಾಗಿ ಕೊಟ್ಟೆ ಇದಕ್ಕೆ. ಬಟ್ ಆದರೆ ಒಂಥರ ಕೊಹಿನೂರ್ ಡೈಮಂಡ್ ಅಂತಾರಲ್ಲ ಸರ್, ಸಿಗದೇ ಇರೋ ಥರ. ಪ್ರೈಸ್ ಬೇಡ ಸರ್, ಯಾಕೆಂದರೆ ಕೆಲವೊಂದು ಸಲ ಏನಾಗುತ್ತೆ, ನಾವೇನೋ ಹೇಳ್ತೀವಿ, ಜನ ಏನೋ ಅಂತಾರೆ. ಸೊ ನನಗೆ ಆಸೆ ಆಗಿದ್ದನ್ನು ನಾನು ಬೇಕಾದ್ರೆ 10,000 ಅಲ್ಲ 50,000 ಕೊಟ್ಟು ತೊಗೊಳ್ಳೋದು ನನಗೆ, ಅದು ನನ್ನ ಇಂಡಿವಿಜುವಲ್ ಆಸೆ ಇದಿರುತ್ತೆ. ಸೊ ಹಾಗಾಗಿ ಇವನ್ ಕ್ಯಾರೆಕ್ಟರ್ ನೋಡಿ ಸರ್, ಅವನಿಷ್ಟು ಹೈಟ್ ನೋಡಿ, ವೆರಿ ಕಾಮ್ ಸರ್, ವೆರಿ ಕಾಮ್, ಮುದ್ದು ಮಡ್ಗ ಸರ್. ಯಾರು ಬೇಕಾದ್ರೆ ಇವನ್ನ ಮುದ್ದು ಮಾಡಿ. ಸ್ವಲ್ಪ ಇವ್ನು ಮೈ ಹುಷಾರಿಲ್ಲ ಸರ್, ಈಗ ಸ್ವಲ್ಪ ಡಲ್ ಆಗಿದ್ದಾನೆ. ಬಟ್ ಆದರೆ ವೆರಿ ವೆರಿ ಕಾಮ್ ಗೈ ಸರ್. ಬಾಹುಬಲಿ ಅಗ್ರೆಸಿವ್ ಏನಿಲ್ಲ ಸರ್. ಅದು ಬೆಳಿಗ್ಗೆಯಿಂದ ಮಕ್ಕಳ ಜೊತೆ ಇದ್ದ, ಈಗ ಆಚೆ ಬಿಟ್ವಲ್ಲ, ಒಂದು 5 ನಿಮಿಷ ಅವನು ಹೊಟ್ಟೆ ತುಂಬ ತಿನ್ನೋವರೆಗೂ ಹಂಗೆ ಮಾಡ್ತಾನೆ ಸರ್. ಇಲ್ಲಿ ಏನಾಗಿದೆ, ಫಸ್ಟು ಅವನ್ನ ನಾವು ಕಾಂಕ್ರೇಜ್ ಜೊತೆ ಬಿಟ್ಟಿದ್ವಿ. ಯಾಕಂದರೆ ಕಾಂಕ್ರೇಜಲ್ಲಿ ನನ್ನ ಹತ್ರ ಬುಲ್ ಇಲ್ದಿರೋ ಕಾರಣ ಇವನ್ನ ಕಾಂಕ್ರೇಜ್ ಜೊತೆ ಕ್ರಾಸಿಂಗ್ ಮಾಡೋದಕ್ಕೋಸ್ಕರ ಬಿಟ್ಟಿದ್ವಿ. ಈಗ ಕಾಂಕ್ರೇಜ್ ಬುಲ್ ಬಂತು, ಅವನಲ್ಲಿ ಅಲ್ಲಿಂದ ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು. ಅಲ್ಲಿ ನಿಮ್ಮ ಮುಂದೆ ಒಬ್ಬ ಇದ್ದಾನೆ, ಅಲ್ಲೊಬ್ಬ ತೋರಿಸ್ತೀನಿ ನೋಡಿ, ಅಲ್ಲೊಬ್ಬ ಬುಲ್ ಇದ್ದಾನೆ, ಅಲ್ಲಿ ಮಣ್ಣಲ್ಲಿ ಆಟಾಡ್ತೀಯ ನೋಡಿ. ಅವನು ಇವನ್ನ ನೋಡಿ ಇವಾಗ ಕೋಪ ಮಾಡ್ಕೊಂಡು ಅವ್ನಿಗೆ ಮಾಡ್ತಾ ಇರೋದಲ್ಲಿ ಬಾಹುಬಲಿ ನೋಡಿ. ಬನ್ನಿ ಅಲ್ಲಿ ತೋರಿಸಿ ನೋಡಿ, ಅವ್ರ ಕ್ಯಾರೆಕ್ಟರ್ ಅಷ್ಟೇ. ದೇ ಆರ್ ಲೈಕ್ ವೆರಿ ಇದು ಡಾಮಿನೇಟಿವ್. ನೋಡಿ, ನಾನು ಇವಾಗ ಭೀಮಾ ಅಂತ ಕರಿತೀನಿ, ಅವನು ಅದಕ್ಕೆ ಆವಾಜ್ ಮಾಡ್ತಾನೆ ವಾಪಸ್. ಏ ಭೀಮಾ ನೋಡಿ, ಕೇಳಿಸ್ಕೊಂಡ್ರ? ಏ ಭೀಮಾ ಬಾಯ್ಲಿ, ಬಾ ಸರ್. ಅವನು ಭೀಮಾ ಅಂತ, ಅವನು ತುಂಬ ಓಲ್ಡೆಸ್ಟ್ ಬ್ಲಡ್ ಲೈನ್ ಸರ್ ಭಾವನಗರ್ದು. ಯಾಕೆ ಅಂತ ಹೇಳಿದ್ರೆ, ಅವನದು ಆಕಾರ ಬಂದ್ಬಿಟ್ಟು
ಮಡಿಕೆ ಥರ ಇದೆ ಅವನು ಫೋರ್ ಹೆಡ್ಡು. ಆಮೇಲೆ ಒಂದು ಕೊಂಬು ಅಷ್ಟೇ ನೋಡಿ, ಹಿಂಗೆ ಕರ್ವ್ ಆಗಿದೆ, ನಾರ್ಮಲಾಗಿ ರೌಂಡ್ ಕರ್ವ್ ಆಗಿದೆ. ಅಲ್ಲೇ ಸರ್, ಏ ಭೀಮಾ ನೋಡಿ, ಇಟ್ ಈಸ್ ಅನ್ ಅಗ್ರೆಸಿವ್ ಮೂವ್. ಅವ್ನು ಯಾಕೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತೀನಿ ಅಂದರೆ, ಬಾಹುಬಲಿ ನನ್ನ ಮುಂದೆ ಈ ಕಡೆ ಇದ್ದಾನೆ. ಅಂದ್ರೆ ನಿಮ್ಮ ಜೊತೆ ಇದ್ದಾನಂತಲ್ಲ, ಬಾಹುಬಲಿ ಆಚೆ ಇದೆ. ಬಾಹುಬಲಿ ಆಚೆ ಅವನ್ನ ಆ ಕಡೆ ಬಿಟ್ಟಿದ್ದೀವಿ, ಸೊ ಇವನ್ನ ಇಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿ ಅವ್ನು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇರೋದು. ಅಂದ್ರೆ ಬಾಹುಬಲಿನ ಫ್ರೀಯಾಗಿ ಬಿಟ್ಟಿದ್ದೀವಿ ಅಂತಲ್ಲ. ಅಂದರೆ ಡಾಮಿನೆನ್ಸ್ ತೋರಿಸ್ಕೊಳ್ತಾರೆ, ನಾನು ಅವನು ಅಂಥೇಳಿ ಇದಿರುತ್ತಲ್ಲ, ಏ ಬಾಹು, ಏ ಭೀಮಾ ಆ ಆ್ಯಂಗಲ್ಗೆ ನೋಡಿ, ಅವನು ಗುದ್ದುತ್ತಾ ಇರೋದು. ನಾನು ಭೀಮಾ ಅಂದರೆ ಭೀಮಾ, ಏ ಭೀಮಾ ಬಾ ಇಲ್ಲಿ, ಬಾ ಆಯಿತು ಬಾ. ನೋಡಿ ಬರ್ತಾನೆ ಇಲ್ಲ ಯಾಕೋ. ಇಲ್ಲ, ಅವನು ಭೀಮಾ. ಸೊ ನಾನು ಹೇಳಿದ್ನಲ್ಲ, ಪ್ಯೂರಾಗಿ ಫುಲ್ಲು ಬ್ರೌನ್ ಇರೋ ಹಸುಗಳಿಗೆ ಗಿರಿಗೆ ನಾವು ಇವನ್ನ ಕ್ರಾಸಿಂಗ್ ಮಾಡಿಸ್ತೀವಿ. ನೋಡಿ ಇಲ್ಲಿದ್ದಾಳೆ, ಇವಳ ಹೆಸರು ಬಿಂದು ಅಂತ. ನೋಡಿ ಇವಾಗ ಸುಮ್ಮನೆ ನೋಡಿ, ಬಿಂದು ಅಜಾ ಅಜಾ ಆ नहीं ನೋಡಿ ಸರ್, ಇವನು ಭೀಮಾ. ಏಯ್ ಸುಮ್ಮನೆ. ಸೊ ಇವನು ನಮಗೆ ಆಲ್ಮೋಸ್ಟ್ ಒಂದು 3 ವರ್ಷದಿಂದ 2 ವರ್ಷದಿಂದ ನಮ್ಮಲ್ಲಿರೋ ಎಲ್ಲ ಕರುಗಳಿಗೆ ತಂದೆ ಸರ್. ಸೊ ಈ ವರ್ಷ ಇವನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದೀನಿ, ಯಾಕೆಂದರೆ ಇನ್ನೂ 2-3 ಬುಲ್ ಬಂದಿದೆ. ಸೊ ಇವನಿಗೆ ಈ ವರ್ಷ ರೆಸ್ಟ್ ಕೊಟ್ಟು ಬೇರೆ ಬುಲ್ಗೆ ಸ್ವಲ್ಪ, ಯಾಕಂದರೆ ಎವ್ರಿ 2 ಇಯರ್ಸ್ ನಾವು ಬುಲ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿರೋ ಹಸುಗಳಿಗೂ ನಮ್ಮಲ್ಲಿರೋ ಕರುಗಳು ಬೇರೆ ಬೇರೆ ಫಾದರ್ ಇದಾಗ್ತಾರೆ. ಸೊ ಅದಕ್ಕೇನು ಮಾಡ್ತೀವಿ, ಎವ್ರಿ 2 ಇಯರ್ಸು ಬುಲ್ನ ಚೇಂಜ್ ಮಾಡ್ತೀವಿ ಅಂದರೆ ಈ ಬುಲ್ನ ಬೇರೆಲ್ಲೂ ಕಳಿಸಲ್ಲ, ಇವನು ಇಲ್ಲೇ ಇರ್ತಾನೆ. ಇವನ್ ಜಾಗಕ್ಕೆ ಬೇರೆ 2-3 ಬುಲ್ಲು ಬೇರೆದು ಬಿಡ್ತೀವಿ. ಇನ್ನೊಬ್ಬ ಇದ್ದಾನೆ ಶಿವಾಜಿ ಅಂತ, ನೋಡಿ ಅವನಿಲ್ಲಿದೆ. ಶಿವಾಜಿ, ಏ ಶಿವಾಜಿ ನೋಡಿ ಸರ್, ಇವನು ಶಿವಾಜಿ. ಅವ್ನು ಲಿಲ್ಲಿಡಿ, ಪ್ಯೂರ್ ಲಿಲ್ಲಿಡಿ ಗಿರ್. ಹಾಂ, ಅವನು. ನಾನು ನಿಮಗೆ ಅವನು ಶಿವಾಜಿ ನೀನಲ್ಲ ನೋಡಿ ಸರ್, ಅವನು ಆಚೆ ಕರಿತೀನಿ. ಒಂದು ನಿಮಿಷ ರೀ. ಅಜಾ ಶಿವಾಜಿ, ಆಜಾ ಆಜಾ. ಏ ಭೀಮಾ, ಸರ್ ಇವನು ಶಿವಾಜಿ ಅಂತ. ಪರವಾಗಿಲ್ಲ. ಯಾಕೆ ಶಿವಾಜಿಗೆ ಬಾಹುಬಲಿಗೆ ಫೈಟ್ ಆಗೋ ಚಾನ್ಸ್ ಇದೆಯಾ? ಚಾನ್ಸಸ್ ಇದೆ ಸರ್. ಏಯ್ ನೋಡಿ, ಅವನು ಬರ್ತಾನೀಗ. ಏಯ್ ಏ ಬಾವು, ಏಯ್ ಅಲ್ಲೇ, ಏಯ್ ಸರ್, ಇವನ ಹೆಸರು ಶಿವಾಜಿ ಅಂತ. ಇವನು ಪ್ಯೂರ್ ಲಿಲ್ಲಿಡಿ ಅಂತ. ಇದರ ಗಿರಲ್ಲೇ 4-5 ಥರ ಒಂದು ವೆರೈಟಿಗಳಿದೆ. ಇದು ಲಿಲ್ಲಿಡಿ. ಬಾಹುಬಲಿ ಅನ್ನೋದು ಏನಲ್ಲ, ಅವನು ಕಾಬ್ರಾ ಅಂತಾರೆ. ಇನ್ನೊಂದು ಅಲ್ಲಿ ಭೀಮಾ ಅಂತ ಒಬ್ಬ ಬುಲ್ ಇದ್ದಾನಲ್ಲ, ಅವನು ರೆಗ್ಯುಲರ್ ಬುಲ್. ಅವನು ಅಲ್ಲಿ ರಾಜ ಇದ್ದಾನಲ್ಲ, ಅಲ್ಲಿ ಹಿಂದೆ ನೋಡಿ ಆ ಬುಲ್ಲು. ಅದಕ್ಕೆ ನಾನು ಹೇಳಿದ್ನಲ್ಲ, ಒಂದು ಬುಲ್ನ ರೆಸ್ಟ್ ಕೊಟ್ಟು ಇನ್ನೊಬ್ಬ ಬುಲ್ಗೆ ನಾವು ಕೆಲಸ ಕೊಡಬೇಕಂದಾಗ ನಾವು ಯಾವ್ಯಾವ ಬುಲ್ ಬೇಕೋ, ಯಾವ್ಯಾವ ಹಸುಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇದೆಲ್ಲ ಪ್ಯೂರ್ ಗಿರ್. ಇದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ವೈಟ್ ಕಲರ್ ಗಿರ್ ಇದೆ, ಪ್ಯೂರ್ ವೈಟ್ ಗಿರ್ ಇದೆ. ಸೊ ಅದಕ್ಕೆ ನಾವು ಬ್ರೌನ್ ಕಡೆಯಿಂದ ಕ್ರಾಸ್ ಮಾಡಿಸಲ್ಲ. ಸೊ ಅದಕ್ಕೆ ವೈಟ್ ಬುಲ್ಲಿಂದನೇ ವೈಟ್ ಗಿರಿಂದನೇ ಸ್ಟಾರ್ಟ್ ಈ ಥರ ಲಿಲಿಡಿ ಅಂತ ಹೇಳ್ತೀವಿ ಇದನ್ನು. ಸೊ ಈ ಥರ ಬುಲ್ಲಿಂದ ಕ್ರಾಸ್ ಮಾಡಿಸ್ತೀವಿ. ಒಂದೊಂದು ಟೇಕನ್ ಕ್ರಿಯೇಟ್ ಮಾಡ್ಕೊಂಡು ಏನಾದರೂ ಫೈಟಿಂಗ್ ಮಾಡ್ಕೊಳ್ತಾವ ಹೆಂಗೆ? ಜನರಲ್ ಆಗಿ ನೋಡಿ, ಅವನು ಭೀಮಾ ಮತ್ತು ಅವನು ಇಬ್ಬರು ಇವಾಗ ಅವನು ಅಲ್ಲಿಂದನೇ ಅವನ್ನ ಸ್ಟೇರ್ ಮಾಡ್ತಿದ್ದಾನೆ ನೋಡಿ. ಹೌದು, ಬಾಹುಬಲಿ ಇದ್ದಾನೆ. ಸೊ ಇವರಿಬ್ಬರಿಗೂ ಮುಂಚೆಯಿಂದನೂ ಆಗೋದಿಲ್ಲ, ಯಾಕಂದರೆ ಬಾಹುಬಲಿ ಬರೋಕ್ಕಿಂತ ಮುಂಚೆ ಇವನೇ ಸ್ಟ್ರಾಂಗೆಸ್ಟ್ ಇಲ್ಲಿದ್ದ. ಬಾಹುಬಲಿ ಬಂದಮೇಲೆ ಅವ್ನಿಗೆ ಒಂಥರ ಇನ್ಸೆಕ್ಯೂರ್ ಫೀಲಿಂಗ್, ಓಕೆ ಹೀ ಈಸ್ ದ ಸ್ಟ್ರಾಂಗೆಸ್ಟ್ ಅಂತ. ಸೊ ಹಾಗಾಗಿ ಸ್ವಲ್ಪ ಅವರಿಬ್ಬರ ಮಧ್ಯೆ ಟಗ್ ವಾರ್ ಇದೆ. ಜೊತೆಲಿ ಬಿಟ್ಟರೆ ತುಂಬ ಜಗಳ ಆಡ್ತಾರೆ. ಅದಕ್ಕೆ ಅವನಿರ್ಬೇಕು, ಅವನಿರೋ ಜಾಗದಲ್ಲಿ ಇವನು ಬಿಡೋದಿಲ್ಲ, ಇವನಿರೋ ಜಾಗದಲ್ಲಿ ಅವನಿರೋದಿಲ್ಲ. ಸೊ ಇಟ್ಸ್ ಅ ಕಾಮನ್ ಥಿಂಗ್. ಸಿಂಧು ಮಗಳನ್ನ ಬಿಡಿ ಆಚೆ.